ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್, ಇವತ್ತು ವ್ಲಾಗ್ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಆಲ್ರೆಡಿ ಟೈಮು 7 ಗಂಟೆ ಆಗಿದೆ. ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಅಲ್ವಾ. ಸೊ ಹಾಗಾಗಿ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಹೆಣ್ದೇರ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ತುಂಬ ಚೆನ್ನಾಗಿದೆ. ಸತ್ಯ ಕೂಡ. ಆ, ಅದು ಸೊಲ್ಲಾಪುರದಮ್ಮ ಅಂತ. ನೋಡಿದ್ರೆ ಎಷ್ಟು ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಆ ಹೆಣ್ದೇವ್ರನ್ನ, ಆಬ್ವಿಯಸ್ಲಿ ಅಲ್ವಾ. ಸೊ ಹಾಗಾಗಿ ಮೋಹನ್ಗೂ ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ. ಅದಕ್ಕೋಸ್ಕರ ಹೊರಟಿದ್ದೀವಿ. ಸೊ ನಾವು ಹೋಗೋದಕ್ಕೆ ಇನ್ನೇನು ಒಂದು ಕಾರಣ ಅಂದರೆ, ಮೋಹನ್ಗೆ ಈ 3 ತಿಂಗಳ ಹಿಂದೆ ಕೆಲಸ ಇರಲಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಂದ್ಕೊಂಡಿದ್ದಕ್ಕೆ ತಾಯಿ ಆಶೀರ್ವಾದದಿಂದ ಅವ್ರಿಗೀಗ ಕೆಲಸ ಆಗಿದೆ. ಸೊ ಎಸ್, ಇವಾಗ ನಂಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ದೇವಸ್ಥಾನಕ್ಕೆ. ತುಂಬ ದಿವಸ ಆಗಿಬಿಟ್ಟಿದೆ. ಹಾಗಾಗಿ ಹೆಂಗಿದ್ರು ಇವರು ಮನೇಲೇ ಇದ್ರಲ್ಲ, ಒಂದು ಸತಿ ಹೋಗಿ ಬರೋಣ, ತುಂಬ ದಿವಸ ಆಯಿತು ಅಂತ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ. ಸೊ ಅಲ್ಲಿ ಹೋಗಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಾಯ್ಸ್ ಕೊಡೋಕ್ಕಾಗಲ್ಲ, ಜಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಮಾತ್ರ ತೊಗೊಂಬರ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಎಷ್ಟು ರಶ್ ಇದೆ ದೇವಸ್ಥಾನ ಅಂತ. ಸೊ ದೇವಿ ಮುಖನೇ ಕಾಣಿಸ್ತಲ್ಲ, ಅಷ್ಟು ಹೂವು ದೇವಿಗೆ ಹಾಕಿದ್ರು. ಸೊ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ. ಬೆಳ್ಳಿದು ಮುಖವಾಡ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿದ್ದಾಗ ಇನ್ನೂ ಸೂಪರಾಗಿರುತ್ತೆ ದೇವಿದು ಮಾತ್ರ. ಸೊ ನಾ ಹೇಳ್ದಂಗೆ ನೆಕ್ಸ್ಟ್ ಟೈಮ್ ನಿಮಗೆ ತೋರಿಸ್ತೀನಿ ಹತ್ತಿರದಲ್ಲಿ. ಸೊ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ನನಗೆ ಸರಿಯಾಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಕ್ಚುಲಿ ಇದೇನು ಗೊತ್ತಾ, ಈ ದೇವಿಗೆ ಗರ್ಭಗುಡಿ ಅಂತಲೇ ಇಲ್ಲ, ಒಂದು ಸಣ್ಣ ಮರದ ಕೆಳಗೆ ಈ ದೇವಿ ಪ್ರತಿಷ್ಠಾಪನೆ ಆಗಿರೋದು. ತುಂಬ ಚೆನ್ನಾಗಿದೆ. ಸೊ ನಾ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ನನಗೆ ಅಲ್ಲಿ ಪ್ರಸಾದ ಸಿಕ್ತು, ಪ್ರಸಾದ ತಗೊಂಡು ಅಲ್ಲಿಂದ ಇನ್ನು ಹೊರಟ್ವಿ ನಾವು. ಸೊ ಎಸ್ ಗೈಸ್, ಈಗ ಮನೆಗೆ ಬಂದ್ವಿ. ದೇವಸ್ಥಾನ ಸಿಕ್ಕಾಬಡೆ ರಶ್ ಇತ್ತು, ಅಲ್ಲಿ ವಿಡಿಯೋ ಕೂಡ ಸರಿಯಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಹತ್ತಿರದಿಂದನೇ ಹೋಗಿ ತೋರಿಸ್ತೀನಿ. ಆ ದೇವಿ ನೋಡ್ತಾ ಇದ್ರೆ ನೋಡ್ತಾನೇ ಇರೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಅದ್ರದ್ದು ಹಿಂದೆ ತುಂಬ ಪವಾಡಗಳಿದೆ ಆ ದೇವಿದು. ಸೊ ಎಸ್, ಇವತ್ತೇನೋ ಒಂಥರ ಖುಷಿ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಅಂತ. ತುಂಬ ದಿವಸ ಆಗ್ಬಿಟ್ಟಿತ್ತು ಹೋಗಿ. ಸೊ ಹೋಗಿ ಬಂದಿದ್ದೊಂದು ಖುಷಿ. ಆ್ಯಂಡ್ ಪ್ರಸಾದ ಸಿಕ್ತು, ಅಲ್ಲೇ ಪ್ರಸಾದ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಇನ್ನು ಅಥರ್ವಂಗೇನೋ ಇವತ್ತು ಪಿಜ್ಜಾ ತಿನ್ನಬೇಕು ಅಂತ ಅನ್ಸ್ಬಿಡಿ ಅಂತ. ತುಂಬ ದಿವಸ ಆಗಿತ್ತು ಅವ್ನಿಗೂ ಪಿಜ್ಜಾ ಎಲ್ಲ ಕೊಡಿಸಿ. ಹಾಗಾಗಿ ಪಿಜ್ಜಾ ಬುಕ್ ಮಾಡಿದೆ. ಅವ್ನಿಗೆ ಇವತ್ತು ಅದೇ ಊಟ. ಟೈಮಿಗೆ ಆಲ್ರೆಡಿ 9 ಗಂಟೆ ಆಗಿದೆ. ನಾನು ಪ್ರಸಾದನೇ ತಿನ್ನಲ್ಲ, ನಂಗೆ ಅದೇ ಸ್ವಲ್ಪ ಹೊಟ್ಟೆ ತುಂಬ್ದಂಗಿದೆ. ಮೋಹನ್ ಕೂಡ ಊಟ ಬೇಡ ಅಂದರು. ಸೊ ಎಸ್, ನೋಡಬೇಕು ಒಂದು ಎಷ್ಟು ಏನೋ ಡೆಲಿವರಿ 30 ಮಿನಿಟ್ಸ್ ಅಂತ ತೋರಿಸ್ತಾ ಇದೆ. ಅವ್ನು ಪಿಜ್ಜಾ ಬುಕ್ ಮಾಡಿರೋದು, ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ಬಂದಮೇಲೆ ಅವನು ತಿಂತಾನೆ. ಅದು ಅಲ್ಲದೆ ನಾಳೆ ಬೆಳಗ್ಗೆ ಬೇರೆ ಸ್ವಲ್ಪ ಕ್ಲಿನಿಕ್ಕಿಗೆ ಹೋಗಬೇಕು. ಅವನಿಗೆ ಸ್ಕೂಲ್ ರೆಕಾರ್ಡ್ಸಲ್ಲಿ, ಐ ಮೀನ್ ಡೈರಿಲಿ ಹೆಲ್ತ್ ರೆಕಾರ್ಡ್ ಬರೀಬೇಕು. ಸೊ ಹಾಗಾಗಿ ಒಂದು ಜನರಲ್ ಚೆಕಪ್ ಇದೆ. ಹಾಗೆ ಐ ಕ್ಲಿನಿಕ್ ಕರ್ಕೊಳ್ಬೇಕು. ಯಾಕೋ ನುಜ್ಜದೆ ತುಂಬ ಕೆಂಪಾಗುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಇದೆಲ್ಲ ರೆಡ್ ಇರುತ್ತೆ 2 ಕಣ್ಣು, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅದನ್ನು ಒಂದು ಸತಿ ಎಲ್ಲ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. 9:30ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ, ನಾರಾಯಣ ನೇತ್ರಾಲಯ, ರಾಜಾಜಿನಗರ. ಸೊ ಅಲ್ಲಿಗೆ ಹೋಗಬೇಕು. ನೋಡೋಣ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇದ್ದೆಲ್ಲ ಕೆಲಸ ಮುಗಿಸ್ಕೋಬೇಕು ನಾನು. ಸೊ ಇಸ್ ಗೈಸ್, ಫೈನಲಿ ಪಿಜ್ಜಾ ಬಂತು. ಇನ್ನು ಅಥರ್ವ ತಿನ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಿಗಿಸ್ತಾನೆ, ನಾವಿದ್ದೀವಲ್ಲ ಡಸ್ಟ್ಬಿನ್ ತಿನ್ನೋದಕ್ಕೆ. ಸೊ ಹಂಗೆ ಈಗ ಕೊಡ್ತೀವಿ, ಸಖತ್ ಬಿಸಿ ಬಿಸಿಯಾಗಿದೆ, ಗಮ್ಮಂತ ಇದೆ. ಸೊ ವೆಜ್ ಪಿಜ್ಜಾ ಅಥರ್ವಂಗೋಸ್ಕರ. ಮಶ್ರೂಮ್ ಇದೆ, ಇದು ಹಾಕಿ ನೀರು ಹೊರಗೇನು. ಹಾಂ ಹಾಕ್ಲ, ಇದು ಬಿಸಿ ಇದೆ, ತಿನ್ಬೇಡ. ಬಿಸಿ ಸರ್, ತಿಂದು ಪಪ್ಪನ್ ಕೊಡ್ತಾ ಇರೋ ಎಡ್ಜದೆಲ್ಲ. ಹಾಂ ತಿನ್ಬೇಕು ತಾನೆ, ಫುಲ್ಲು ತರಿಸ್ಕೊಂತೀಯ, ಫುಲ್ ಕಂಪ್ಲೀಟ್ ಮಾಡಲ್ಲ. ಸೊ ಅಷ್ಟೇ ಗೈಸ್, ಇವತ್ತಿನ ಈ ವಿಡಿಯೋ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಚಿಕ್ಕದಾಗಿ ಮಾಡಿದೆ ವ್ಲಾಗ್ನ ಅಷ್ಟೇ, ಸಂಜೆ ಮೇಲೆ ಮಾಡಿದ್ದಲ್ವಾ. ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಅಷ್ಟೇ ಮಾಡಿದೆ. ಸೊ ಇನ್ಮೇಲಿಂದ ಆದಷ್ಟು
ಸ್ವಲ್ಪ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮಾಡಲೇಬೇಕು ಅನ್ನೋ ಆಸೆ ಇದೆ. ಸೊ ಎಸ್, ಆದಷ್ಟು ಡೈಲಿ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಸೊ ಅಥರ್ವ ಕೂಡ ಏನೋ ವ್ಲಾಗಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ, ನೋಡೋಣ. ಏನು ಅಥರ್ವ? ಜೋರಾಗಿ ಹೇಳೋ. Thank you for watching our video. ನನ್ನ ಚಾನಲ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ನಮಗೆ. ಸಪೋರ್ಟ್ ಮಾಡಿ. ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಥರ್ವ ಕೇಳ್ಕೊಂಡಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಸಿ ಯು, ಟೇಕ್ ಕೇರ್.